ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಅಪ್ಪನ ಬಗ್ಗೆ ಹೇಳುವ ಒಂದು ಪುಟ್ಟ ಪ್ರಯತ್ನ ಮಾಡ್ತೇನೆ. ನನ್ನ ಅಪ್ಪ ಅವರಿಲ್ಲದೆ ನನಗೆ ಜೀವವೇ ಬರ್ತಿರಲಿಲ್ಲ. ಅವರ ನೆನಪುಗಳಿಲ್ಲದೆ ನನ್ನ ದಿನವೇ ಶುರುವಾಗುವುದಿಲ್ಲ. ಅವರನ್ನು ನೆನಪಿಸಿಕೊಂಡು ಅತ್ತರೆ ಯಾರೂ ಕೇಳುವವರಿಲ್ಲ. ನೆನಪುಗಳನ್ನು ಮನಸ್ಸಲ್ಲಿಟ್ಟುಕೊಂಡರೆ ಅವರಿಗೆ ಅಪ್ಪನ ನೆನಪೇ ಇಲ್ಲ ಎಂದು ಹೇಳಿ ಹೀಯಾಳಿಸಿ ಟೀಕಿಸುವವರಿಗೇನು ಕಡಿಮೆ ಇಲ್ಲ. ಅಪ್ಪ ನನ್ನ ಜೊತೆ ಇರಲು ಬಾ ಎಂದು ಕರೆಯುವ ಎಂದರೆ ಅಪ್ಪನಿಗೆ ಬರುವ ಮನಸ್ಸುಂಟು, ಆದರೆ ಬರಲಾಗುತ್ತಿಲ್ಲ. ಈಗ ಎಲ್ಲವೂ ಇದೆ, ಆದರೆ ಅಪ್ಪನೇ ಇಲ್ಲ. ನನ್ನ ಅಪ್ಪ ಶಶಿಧರ. ಹೆಸರೇ ಹೇಳುವಂತೆ ಯಾವಾಗಲೂ ತಂಪಾಗಿಯೇ ಇರುವ ವ್ಯಕ್ತಿ. ತಾಳ್ಮೆ, ಸಹನೆ, ಒಳ್ಳೆಯತನದ ಇನ್ನೊಂದು ರೂಪವೇ ನನ್ನ ಅಪ್ಪ. ಚಾತುರ್ಮಾಸ್ಯಾದಿ ಕಾಲಗಳಲ್ಲಿ ನಿತ್ಯ ನಿರಂತರವೂ ವೈಶ್ಯದೇವ ನೈವೇದ್ಯಾದಿಗಳನ್ನು ಮಾಡಿ ತನ್ನ ವೃತ್ತಿ ಜೀವನಕ್ಕೂ ಚ್ಯುತಿ ಬರದ ಹಾಗೆ ನಿತ್ಯವೂ ಲಕ್ಷ ಪುಷ್ಪಾರ್ಚನೆ, ದಾನ ಧರ್ಮಾದಿಗಳನ್ನು ಮಾಡಿದ ವ್ಯಕ್ತಿ. ಕೂಲಿ ಕಾರ್ಮಿಕನಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೂ ಒಂದೇ ರೀತಿಯ ಗೌರವ ಪ್ರೀತಿಗಳನ್ನು ಕೊಡುವ ವ್ಯಕ್ತಿ. ಯಾರ ಅವಮಾನ ಹೀಯಾಳಿಕೆಗೂ ತಗ್ಗದೆ ನಿತ್ಯ ನಿರಂತರ ಮಂದಹಾಸ ಹಸನ್ಮುಖದಿಂದ ಇರುವ ವ್ಯಕ್ತಿ. ಓ, ನಿಮಗೆ ಎರಡನೆಯದು ಹೆಣ್ಣು ಮಗುವಾ? ಅವಳು ಸ್ವಲ್ಪ ಜೋರಲ್ಲ ಎಂದಾಗ ನನ್ನ ಮಗಳು ಯಾವುದಕ್ಕೂ ಯಾರಿಗೂ ಕಡಿಮೆ ಇಲ್ಲ ಎಂದು ಹೆಮ್ಮೆ ಪಟ್ಟು ನನ್ನನ್ನು ಖುಷಿಪಡಿಸುವ ವ್ಯಕ್ತಿ. ಇನ್ನು ಎಷ್ಟು ಹೇಳಲಿ ನನ್ನ ಅಪ್ಪನ ಬಗ್ಗೆ? ಅವರ ಮಿನಿ ವರ್ಷನ್ ನನ್ನ ಹತ್ತಿರ ಇದೆ ಎಂದು ಸಂತೋಷ ಪಡುವುದಾ? ಅದನ್ನು ನೋಡಲು ಅವರೇ ಇಲ್ಲ ಎಂದು ಅಳುವುದಾ? ನನ್ನ ಮಗ ಅವರದೇ ನಗು, ಅವರದೇ ರೂಪು, ಅವರದೇ ಹಾವಭಾವ. ಈಗ ಎಲ್ಲವೂ ಇದೆ, ಆದರೆ ನನ್ನ ಅಪ್ಪನೇ ಇಲ್ಲ. ನಿನ್ನ ಬಗ್ಗೆ ಎಷ್ಟು ವರ್ಣಿಸಲಿ ಅಪ್ಪ? ಬೇಗ ಬಂದು ನನ್ನೊಟ್ಟಿಗೆ ಇದ್ದು ಬಿಡಿಯಲ್ಲ.